ಈ ರಾಜ್ಯದ ಮುಖ್ಯಮಂತ್ರಿಗಳು ಬಹಳ ಪ್ರಾಮಾಣಿಕರು ಅಂತೇಳಿ ಬಿಂಬಿಸ್ಕೊಂಡಿದ್ರು. ಇವತ್ತು ಅವರು ಖಳನಾಯಕರು ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಅವರು ಪ್ರಾಮಾಣಿಕರಾಗಿದ್ದರೆ ಇಷ್ಟೊತ್ತಿಗಾಗಲೇ ರಾಜೀನಾಮೆಯನ್ನು ಕೊಟ್ಟು ಅವರು ತನಿಖೆಯನ್ನು ಎದುರಿಸಬೇಕಾಗಿತ್ತು. ಕಂಪ್ಲೀಟ್ ಜನರ ವಿಶ್ವಾಸ ಕಳ್ಕೊಂಡಿದೆ. ಈ ಒಂದೇ ವರ್ಷದಲ್ಲಿ ಇದು ಹಗರಣಗಳ ಸರ್ಕಾರ ಅಂತೇಳಿ ಈಗಾಗಲೇ ಜನರು ತೀರ್ಮಾನ ಮಾಡಿದ್ದಾರೆ. ಈಗ ನಮ್ಮ ಜೊತೆ ಗಂಗಾವತಿ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಮನೆ ಮಾತಾಡ್ಸೋಣ ಸರ್. ಪಾದಯಾತ್ರೆ ಇವತ್ತು ಚಾಲನೆ ಆಗ್ತಾ ಇದೆ, ಏನು ಹೇಳ್ತೀರಾ? ಹೌದು ಇವತ್ತು BJP ಮತ್ತು JDS ಪಕ್ಷ ಜಂಟಿಯಾಗಿ ಇವತ್ತೇನು ಪಾದಯಾತ್ರೆ ಮಾಡ್ತಾ ಇದೆ. ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಭಾಳ ಪ್ರಾಮಾಣಿಕರು ಅಂತೇಳಿ ಏನು ಬಿಂಬಿಸ್ಕೊಂಡಿದ್ರು. ಇವತ್ತು ಅವರು ಖಳನಾಯಕರು ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಅವರು ಪ್ರಾಮಾಣಿಕರಾಗಿದ್ದರೆ ಇಷ್ಟೊತ್ತಿಗಾಗಲೇ ರಾಜೀನಾಮೆಯನ್ನು ಕೊಟ್ಟು ಅವರು ತನಿಖೆಯನ್ನು ಎದುರಿಸಬೇಕಾಗಿತ್ತು. ಹಾಗಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಬ್ಬ ಖಳನಾಯಕನ ಪಟ್ಟಿಯಲ್ಲಿ ಅವರು ಸೇರಿಕೊಂಡಿದ್ದಾರೆ. ಈಗ ಕಾಂಗ್ರೆಸ್ ಅವರು ಕೂಡ ಜನಾಂದೋಲನ ಮಾಡ್ತಾ ಇದ್ದಾರೆ. ಅಂದರೆ BJPಯ ಭ್ರಷ್ಟಾಚಾರವೆಲ್ಲ ತೆಗೆದಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಅವರು ಕಂಪ್ಲೀಟ್ ಜನರ ವಿಶ್ವಾಸ ಕಳ್ಕೊಂಡಿದೆ. ಈ ಒಂದೇ ವರ್ಷದಲ್ಲಿ ಇದು ಹಗರಣಗಳ ಸರ್ಕಾರ ಅಂತೇಳಿ ಈಗಾಗಲೇ ಜನರು ತೀರ್ಮಾನ ಮಾಡಿದ್ದಾರೆ. MLAಗಳು ಇವತ್ತು ಯಾದಗಿರಿಯಲ್ಲಿ ನಡೆದಿರೋ ಒಂದು MLA ಲಂಚದ ಪ್ರಕರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಮುಖ್ಯಮಂತ್ರಿಗಳ ಮುಡಾ ಹಗರಣ ಆಗಿರ್ಬೋದು, ಇವತ್ತು ಇಡೀ ರಾಜ್ಯದಲ್ಲಿ ಆಗ್ತಾ ಇರುವಂಥ ಅನಾಹುತಗಳು, ಹೆಣ್ಮಕ್ಕಳ ಕೊಲೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇವತ್ತು ಈ ಸರ್ಕಾರದ ಬಗ್ಗೆ ಜನರು ವಿಶ್ವಾಸ ಕಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಏನೇ ಜನಾಂದೋಲನಗಳು ಮಾಡಿದರೂ ಕೂಡ ಜನರು ವಿಶ್ವಾಸ ಗಳಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. BJP ಕಾಲದಲ್ಲೂ ಭ್ರಷ್ಟಾಚಾರ ಆಗಿದೆ. ಆಗಿನ ಕಾಲದ CM ರಾಜೀನಾಮೆ ಕೊಟ್ಟಿರಲಿಲ್ಲ, ನಾನು ಯಾಕೆ ಕೊಡಲಿ ಅಂತ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಯಡಿಯೂರಪ್ಪ ಅವ್ರ ಮೇಲೆ ನಮ್ಮ ಮೇಲೆ ಯಡಿಯೂರಪ್ಪ ಅವ್ರ ಮೇಲೆ ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಮೇಲೆ ನಮ್ಮ ಮೇಲೆ ಆರೋಪಗಳು ಬಂದ ತಕ್ಷಣ ಲೋಕಾಯುಕ್ತ ರಿಪೋರ್ಟಲ್ಲಿ ನಾವು ಪಾದಯಾತ್ರೆ ಮೂಲಕ ಗವರ್ನರ್ಗೆ ಹೋಗಿ ರಾಜೀನಾಮೆಯನ್ನು ಕೊಟ್ಟವರು. ಹಾಗಾಗಿ ಇವತ್ತು ಯಡಿಯೂರಪ್ಪ ಅವರು ಮಾದರಿ ಆದರು ಇಡೀ ದೇಶಕ್ಕೆ. ಆರೋಪ ಬಂದ ತಕ್ಷಣ ಪಾದಯಾತ್ರೆ ಮೂಲಕ ಗವರ್ನರ್ಗೆ ರಾಜೀನಾಮೆಯನ್ನು ಕೊಟ್ಟು ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡದೇನೆ ಅಧಿಕಾರಕ್ಕೆ ಅಂಟ್ಕೊಂಡು ಕುಂತಿದ್ದಾರೆ. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು ಖಳನಾಯಕರಾಗಿಬಿಟ್ಟಿದ್ದಾರೆ. ಸರ್, ಈಗ ಈ ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಹಾಗೆ ಅಹೋರಾತ್ರಿ ಧರಣಿ ಕೂಡ ಆಯಿತು. ಇದೆಲ್ಲ ಆದಮೇಲೂ ಕೂಡ ಏನಾದರೂ CM ರಾಜೀನಾಮೆ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗಿರುತ್ತೆ ಹೋರಾಟ? ನೋಡಿ, ಅದು ಪಕ್ಷ ತೀರ್ಮಾನ ಮಾಡುತ್ತೆ. ಇದಿಷ್ಟು ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪಾಪಾಪತಿ ಜೊತೆ ಕಮಲ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.